ಹಾಯ್ ಫ್ರೆಂಡ್ಸ್, ನೀವೆಂದಾದರೂ ಯೋಚನೆ ಮಾಡಿದ್ರಾ? ಸೊ ಒಂದು ಸ್ಪೀಕರಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು ಅಂತ. ಸೊ ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ಇವತ್ತೊಂದು ಅದೇ ಪ್ರಾಜೆಕ್ಟ್ನ ನಾವು ಮಾಡ್ತಾ ಇರೋದು. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಒಂದು ಸ್ಪೀಕರ್ ಮತ್ತು ಒಂದು DC ಮೋಟರ್ ಇದ್ದರೆ ಸಾಕು. ಸೊ ಇದನ್ನ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದನ್ನ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಸೊ 5 ಅಥವಾ 10 ನಿಮಿಷದೊಳಗಡೆನೆ ಮಾಡ್ಬೋದು. ಸೊ ಇದರಲ್ಲಿ ಏನು ಜಾಸ್ತಿ ಕಾಂಪೋನೆಂಟ್ಸ್ ಯೂಸ್ ಆಗಿಲ್ಲ. ಸೊ ಒಂದು ಸ್ಪೀಕರ್, DC ಮೋಟರ್ ಅಷ್ಟೇ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ 99% ಜನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ, ಇಲ್ಲಾಂದರೆ ಅರ್ಥ ಆಗದೇನೂ ಕೂಡ ಇರ್ಬೋದು. ಬ್ರೋ ಇದೇನು ನನ್ನ ನಿಮ್ಮದು ವರ್ಕ್ ಆಯಿತು, ಸೊ ನನ್ನದು ವರ್ಕೇ ಆಗ್ತಿಲ್ಲ ಅಂದ್ಕೊಳ್ಬೇಡಿ. ಸೊ ಪೂರ್ತಿ ನೋಡಿ, ಸೊ ಅರ್ಥ ಆಗುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ, ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಬೀರು ಅಂತ.
ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬಿಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ವೀಡಿಯೋಸ್ನ ಇನ್ನೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮತ್ತು ವಿಡಿಯೋದಲ್ಲಿ ನಿಮಗೆ ಏನು ಕಡಿಮೆ ಅನ್ನಿಸ್ತು ಮತ್ತು ಏನು ಇಂಪ್ರೂವ್ಮೆಂಟ್ ಇನ್ನೂ ಮಾಡ್ಕೊಳ್ಬೇಕು ಅಂತ ಸೊ ಕಮೆಂಟ್ ಮಾಡಿ. ಅದನ್ನೂ ಕೂಡ ಇಂಪ್ರೂವ್ಮೆಂಟ್ ಆದಷ್ಟು ಬೇಗ ಮಾಡ್ಕೊಳ್ಳೋಣ ಅಂತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.